Isaiah chapter 32, ಏಷಾಯ 32 first verse. ಒಂದನೇ ವಾಕ್ಯ. Behold, a king shall reign in righteousness, and princes shall rule in judgment. ಇಗೋ, ಒಬ್ಬ ರಾಜನು ನೀತಿಗೆ ಅನುಸಾರವಾಗಿ ಆಳುವನು, ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವರು. Now the second verse, please. ಎರಡನೇ ವಾಕ್ಯವನ್ನು ಓದೋಣ. A man shall be as a hiding place from the wind, ಆಗ ಮನುಷ್ಯನು ಗಾಳಿಗೋಸ್ಕರ ಅಡಗಿಕೊಳ್ಳುವಂತೆಯೂ and a covert from the tempest. ಬಿರುಗಾಳಿಗೋಸ್ಕರ ಮರೆ ಮಾಡಿಕೊಳ್ಳುವಂತೆಯೂ, As rivers of water in a dry place, ಸ್ಥಾನದ ಹಾಗೂ ಒಣಗಿದ ಸ್ಥಳದಲ್ಲಿರುವ, as the shadow of a great rock in a weary land. ನೀರಿನ ಕಾಲುವೆಗಳ ಹಾಗೂ ಆಯಾಸವುಳ್ಳ ದೇಶದಲ್ಲಿರುವ ದೊಡ್ಡ ಬಂಟೆಯಂತೆಯೂ. You know, when we look at people today, even highly educated people, ಹೆಚ್ಚಾಗಿ ವಿದ್ಯಾಭ್ಯಾಸ ಮಾಡಿರುವಂಥ ವಿದ್ಯಾವಂತರನ್ನು ಈ ಕಾಲದಲ್ಲಿ ನಾವು ಕಾಣುವಾಗ you cannot help being very disappointed. ನಮಗೆ ಬಹಳ ಡಿಸಪಾಯಿಂಟ್ ಆಗ್ತದೆ ಅಂತ ನೋಡುವಾಗ. Knowledge is almost, if you might say so, at its apex. ಜ್ಞಾನವು ಈ ದಿನದಲ್ಲಿ ನೋಡುವಾಗ ತನ್ನ ಶಿಖರವನ್ನೇ ಹತ್ತಿದೆ ಅನ್ನಬಹುದು. Every day, new findings, new ಒಂದೊಂದು research. ದಿನದಲ್ಲಿಯೂ ಹೊಸದನ್ನು ಜನರು ಕಂಡುಹಿಡಿಯುತ್ತಾ ಇದ್ದಾರೆ. As a matter of fact, ಸತ್ಯವನ್ನು ಹೇಳುವುದರೆ, when I ask some students in universities what their subject is, ವಿಶ್ವವಿದ್ಯಾನಿಲಯದಲ್ಲಿ ಓದುವಂತ ವಿದ್ಯಾರ್ಥಿಗಳ ಬಳಿಯಲ್ಲಿ ನಿಮ್ಮ ಸಬ್ಜೆಕ್ಟ್ ಏನೆಂದು ಕೇಳುವುದಾದರೆ, or what they are pursuing in research, ಪರಿಶೋಧನೆಯಲ್ಲಿ ಏನನ್ನು ಕಂಡುಹಿಡಿಯುತ್ತಾ ಇದ್ದಾರೆ, some of those subjects almost baffle me, befuddle me. ಕೆಲವು ಸಬ್ಜೆಕ್ಟ್ಗಳನ್ನು ಅವರು ಹೇಳುವಾಗ ನನಗೆ ಅದು ಬಹಳ ಆಶ್ಚರ್ಯವಾಗಿ ತೋರುತ್ತದೆ. And I say to them, ನಾನು ಅವರಿಗೆ ಹೀಗೆ ಅನ್ನುತ್ತೇನೆ, when I was at the university, ನಾನು ವಿಶ್ವವಿದ್ಯಾಲಯದಲ್ಲಿ ಓದುತ್ತಾ ಇದ್ದಾಗ I never even heard of such subjects. ಈ ರೀತಿಯ ಸಬ್ಜೆಕ್ಟ್ಗಳು ವಿಷಯಗಳು ಆಗ ಇರಲಿಲ್ಲ. So today, ಆದ್ರಿಂದ ಈಗ intense work is being done in various fields in order to improve the quality of our life. ನಮ್ಮ ಜೀವಮಾನದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕಾಗಿ ಆಳವಾಗಿ ನಾನಾ ವಿಧವಾದಂಥ ಪರಿಶೋಧನೆಗಳು ನಡೆಯುತ್ತಿವೆ ಈ ದಿನಗಳಲ್ಲಿ. Now let me also say, ನಾನೀಗ ಇನ್ನೊಂದನ್ನು ಹೇಳುತ್ತೇನೆ. it gives me great sorrow when I see that the condition of the poor man in India appears not to change at all. ಬಡವನನ್ನು ಕಾಣುವಾಗ ಭಾರತದಲ್ಲಿ ಅವನ ಪರಿಸ್ಥಿತಿ ಇನ್ನೂ ಸಹ ಸುಧಾರಣೆಗೊಳ್ಳಲೇ ಇಲ್ಲ. ಅದನ್ನು ಕಾಣುವಾಗ ನನಗೆ ದುಃಖವಾಗ್ತದೆ. Now, ಈಗ here the Bible ಇಲ್ಲಿ says ಸತ್ಯವೇದ ಅನ್ನುತ್ತದೆ, that when Jesus begins to rule and reign, ಯೇಸು ಕ್ರಿಸ್ತನು ನೀತಿಗೆ ಅನುಸಾರವಾಗಿ ದೊರೆತನ ಮಾಡುವಾಗ, a man shall be as a hiding place. ಮನುಷ್ಯನು ಅಡಗಿಕೊಳ್ಳುವನು ಆ ಸಮಯದಲ್ಲಿ. As some years ago, ಅನೇಕ ವರ್ಷಗಳ ಹಿಂದೆ, not very far from here, in Guntur district, ಗುಂಟೂರು ಜಿಲ್ಲೆಯಲ್ಲಿ there was a severe cyclone, ಒಂದು ದೊಡ್ಡ ಚಂಡಮಾರುತವು ಅಲ್ಲಿ ಬೀಸಿತು. and the wind was at a speed of about 150 kilometers. 150 ಕಿಲೋಮೀಟರ್ ವೇಗದಲ್ಲಿ ಗಾಳಿಯಲ್ಲಿ ಬೀಸಿತು. There was a severe cyclone, ಅಲ್ಲಿ ಒಂದು ಚಂಡಮಾರುತ ಆ ರೀತಿಯಲ್ಲಿ ಆದದ್ದು ನಿಜವೇ. and the wind was at a speed of
about 150 kilometers. 150 ಕಿಲೋಮೀಟರ್ ವೇಗದಲ್ಲಿ ಆ ಗಾಳಿಯು ಅಲ್ಲಿ ಬೀಸಿತು. And people were carried by the wind into the bushes. ಆದ್ದರಿಂದ ಆ ಗಾಳಿ ಪೊದೆಗಳಿಗೆ ಜನರನ್ನು ಹೊಡೆದುಕೊಂಡು ಹೋಗಿಬಿಟ್ಟಿತು. I do not know how many people perished that ಈ way. ಚಂಡಮಾರುತದ ನಿಮಿತ್ತವಾಗಿ ಎಷ್ಟು ಜನ ಸತ್ತರೋ ನನಗೆ ಗೊತ್ತಿಲ್ಲ. And they said there was no protection. Nothing could protect us. ಅವರನ್ನು ತಡೆ ಮಾಡುವುದಕ್ಕೆ ಆ ಸ್ಥಳದಲ್ಲಿ ಯಾವುದೊಂದು ಇರಲಿಲ್ಲ. The wind was so furious. ಯಾಕಂದ್ರೆ ಆ ಗಾಳಿ ಅಷ್ಟು ರಭಸವಾಗಿ ಬೀಸುತ್ತಾ ಇತ್ತು. Today, ಇಂದು this has become quite a phenomenon in the world. ಲೋಕದಲ್ಲಿ ಇದು ಬಹಳ ಸಾಧಾರಣವಾಗಿರುವಂತಹ ಒಂದು ಅಂಶವಾಗಿದೆ. Heavy wind, ಬಹಳ ಜೋರಾಗಿ ಬೀಸುವ ಗಾಳಿ, damaging strong buildings, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಸಹ ಅದು ಸೀಳುವಂತೆ ಮಾಡುತ್ತದೆ, killing many people. ಅನೇಕ ಜನರನ್ನು ಕೊಲ್ಲುತ್ತದೆ. But here, ಆದ್ರೆ ಇಲ್ಲಿ God says, ದೇವರು ಅಂತಾನೆ, a man shall be a hiding place ಮನುಷ್ಯನು ಗಾಳಿಗೋಸ್ಕರ ಅಡಗಿಕೊಳ್ಳುತ್ತಾನಂತೆ, and a covert from the tempest. ಮತ್ತು ಬಿರುಗಾಳಿಯಲ್ಲಿ ಮರೆ ಮಾಡಿಕೊಳ್ಳುತ್ತಾನಂತೆ. Now, of course, we have not had such severe natural calamities. ಅಂತಹ ಒಂದು ಸ್ವಾಭಾವಿಕವಾದಂತಹ ದುರಂತಗಳು ಉಂಟಾಗಿಲ್ಲ. But ಆದರೆ in the southern coast of America, ಅಮೆರಿಕದ ದಕ್ಷಿಣ ಭಾಗದಲ್ಲಿ ನೋಡುವಾಗ what is known as the Gulf Coast, ಗಲ್ಫ್ ಕೋಸ್ಟ್ ಎಂಬುದಾಗಿ ಅನ್ನುತ್ತಾರೆ, ತೀರಕ್ಕೆ there have been such severe storms that have just dismantled everything. ಹೆಚ್ಚಾದ ಬಿರುಗಾಳಿ ಬೀಸುವುದರ ನಿಮಿತ್ತವಾಗಿ ಆ ಸ್ಥಳದಲ್ಲಿರುವ ಕಟ್ಟಡಗಳೆಲ್ಲವೂ ಕುಸಿದು ಹೋಗಿವೆ. Houses swept away. ಮನೆಗಳು ಹೊಡೆದುಕೊಂಡು ಹೋದವು. No trace of hundreds of people. ನೂರಾರು ಗಟ್ಟಲೆ ಜನರು ಸತ್ತಿದ್ದಾರೆ, ಎಲ್ಲಿ ಹೋದರೂ ಗೊತ್ತಿಲ್ಲ. Now, my dear friends, ಈಗ ನನ್ನ ಪ್ರಿಯ ಸ್ನೇಹಿತರೆ, we know that the Lord Jesus Christ said that before he returns, there will be earthquakes ಆತನು ಈ ಲೋಕಕ್ಕೆ ಬರುವುದಕ್ಕೆ ಮುಂಚಿತವಾಗಿಯೇ ಭೂಕಂಪಗಳು ಉಂಟಾಗುವ ಅಂದನು, and pestilences ಮತ್ತು ಉಪದ್ರವಗಳು and terrible happenings. ಮತ್ತು ಘೋರವಾದಂತಹ ಘಟನೆಗಳು ಸಂಭವಿಸುತ್ತದೆ ಅಂದನು. Now, although we have not suffered so much in this part of the world, ಲೋಕದ ಈ ಭಾಗದಲ್ಲಿ ಅಂತಹ ಸಂಕಟಗಳು ಇನ್ನೂ ಬಂದಿಲ್ಲ. not even the tsunami affected us so much. ಸುನಾಮಿ ಸಹ ನಮಗೆ ಯಾವ ತೊಂದರೆಯನ್ನು ಮಾಡಿಲ್ಲ. Only the coastal regions like the Andamans and some regions of the eastern coast. ಅಂಡಮಾನ್ ತೀರದಲ್ಲಿ ಈ ರೀತಿಯ ತೊಂದರೆಗಳು ಉಂಟಾಗಿವೆ. But ಆದರೆ in the midst of that, ಇದರ ಮಧ್ಯದಲ್ಲಿಯೂ people were swept away. ಜನರು ಹಾಗೆ ಹೊಡೆದುಕೊಂಡು ಹೋಗಿಬಿಟ್ಟರು. They said some people were jogging or walking on the beach in Madras when the tsunami came. ಸುನಾಮಿ ಬಂದಂತ ಸಮಯದಲ್ಲಿ ಆ ಒಂದು ತೀರದಲ್ಲಿ ಜನರು ವಾಕಿಂಗ್ ಮಾಡ್ತಾ ಇದ್ರಂತೆ. And the cars that were parked there began to float in the ಅಲ್ಲಿ water. ನಿಲ್ಲಿಸಿದ ಕಾರ್ ವಾಹನಗಳು ಸಹ ನೀರಿನ ನಿಮಿತ್ತವಾಗಿ ತೇಲುತ್ತಾ ಇದ್ದವು. And some of those men who were walking or taking exercise, ಅಲ್ಲಿ ನಡೆಯುತ್ತಾ ಇದ್ದವರಾಗಿರಬಹುದು, ವ್ಯಾಯಾಮ ಮಾಡುವವರೇ ಆಗಿರಬಹುದು, they were just swept away. ಅವರು ಹಾಗೆ ಹೊಡೆದುಕೊಂಡು ಹೋಗಿಬಿಟ್ಟರು. Many fishermen died. ಅನೇಕ ಮೀನುಗಾರರು ಸತ್ತು ಹೋದರು. There was considerable suffering. ಅದು ನಿಜವಾಗಲೂ ಸಹಿಸಿಕೊಳ್ಳಲಾಗುವಂತ ಒಂದು ಸಂಕಟ. But ಆದರೆ God says, ದೇವರನ್ನು ತಾನೆ, I want to produce a product which withstands every storm. ಎಂಥ ಬಿರುಗಾಳಿ ಬಂದರೂ
ನಿಲ್ಲುವಂತಹ ಒಂದನ್ನು ನಾನು ಮಾಡುತ್ತೇನೆ ಎಂಬುದಾಗಿ ಕರ್ತನಂತಾನೆ. See, look at the storms in our family. ನಮ್ಮ ಕುಟುಂಬಗಳಲ್ಲಿ ಉಂಟಾಗುವಂತಹ ಬಿರುಗಾಳಿಯನ್ನು ನೋಡಿರಿ. Suddenly there's a little fight. ಪಕ್ಕನೆ ಒಂದು ಕಚ್ಚಾಟ ಜಗಳಕ್ಕೂ ಉಂಟಾಗ್ತದೆ. A very important family, in a very important family, ಮುಖ್ಯವಾದ ಕುಟುಂಬದಲ್ಲಿ there arose a fight over a very trifling thing. ಯಾವುದೊಂದು ಸಣ್ಣ ವಿಷಯಕ್ಕಾಗಿ ದೊಡ್ಡ ಗಲಾಟೆ, ದೊಡ್ಡ ಒಂದು ಬಿರುಗಾಳಿ. And the remark of a husband hurt the wife so much. ಗಂಡ ಹೇಳಿದ ಮಾತು ಹೆಂಡತಿಗೆ ಮನಸ್ಸಿಗೆ ಬಹಳ ದುಃಖವನ್ನುಂಟು ಮಾಡಿತು. She became a recluse and was confined to her room until she died. ಅವಳು ಸಾಯುವವರೆಗೂ ಆ ಕೋಣೆಯಲ್ಲಿ ಇದ್ದು ಬಿಟ್ಟಳು. I know her son. ಅವಳ ಮಗನು ನನಗೆ ಗೊತ್ತು. And he would try to peep at his mother when his father was not there. ತಂದೆಯಿಲ್ಲದ ಸಮಯದಲ್ಲಿ ಆ ಕೋಣೆಯಲ್ಲಿ ಇಣಿಕಿ ನೋಡೋದಕ್ಕೆ ಮಗ ಪ್ರಯಾಸ ಪಟ್ಟನು. But ಆದರೆ his mother just drooped, and in her melancholy she died. ತಾಯಿ ತಲೆ ಕೆಟ್ಟು ಹೋಗಿ ಕೆಳಗೆ ಬಿದ್ದಳು, ಸತ್ತು ಹೋದಳು. I do not know how many mental cases and cases of depression are being created by the stress of today. ಇಂದು ಉಂಟಾಗುವಂಥ ಒತ್ತಡದ ನಿಮಿತ್ತವಾಗಿ ಎಷ್ಟು ಮನಗುಂದುವಿಕೆಗಳು ಕುಟುಂಬದಲ್ಲಿ ಉಂಟಾಗುತ್ತಾ ಇವೆ ನನಗೆ ಗೊತ್ತಿಲ್ಲ. And the psychiatrists apply such strong drugs to these people. ಮನೋಶಾಸ್ತ್ರಜ್ಞರು ಬಹಳ ಸ್ಟ್ರಾಂಗ್ ಡ್ರಗ್ಸ್ ಅನ್ನು ಮದ್ದನ್ನು ಕೊಡುತ್ತಾರೆ. They become zombies. ಅವರು ಗೊಂಬೆಗಳಂತೆ ಆಗಿಬಿಡುತ್ತಾರೆ. They don't even know what is happening around them. ಸುತ್ತಲೂ ಏನು ನಡೀತದೆ ಗೊತ್ತಾಗೋದಿಲ್ಲ. Now, ಈಗ if your medicine is producing zombies, ನಿಮ್ಮ ಮದ್ದುಗಳು ಆ ರೀತಿಯ ವ್ಯಕ್ತಿಗಳನ್ನು ಉತ್ಪತ್ತಿ ಮಾಡುವುದಾದರೆ, ಗೊಂಬೆಯಂತಿರುವವರನ್ನು, that is only very destructive medicine. ನಿಶ್ಚಯವಾಗಿಯೂ ಅದು ಕೊಲ್ಲುವಂತಹ ಒಂದು ಔಷಧಿ. So, ಆದ್ದರಿಂದ these diseases are increasing ಈ today, ವ್ಯಾಧಿಗಳು ದಿನ ದಿನ ಹೆಚ್ಚಾಗ್ತಾ ಇದೆ. and we seem to be without any ಇದಕ್ಕೆ defenses. ತಡೆ ಮಾಡುವುದಕ್ಕೆ ಯಾವ ವಿಧವಾದಂಥ ಒಂದು ಅಂಶವಿಲ್ಲ. So, you know what people are doing? ಜನರು ಏನ್ ಮಾಡ್ತಾರೆ ಗೊತ್ತಾ? They are running to the astrologer. ಅವರು ಜ್ಯೋತಿಷ್ಯಗಾರರ ಬಳಿಗೆ ಓಡ್ತಾರೆ. I asked a purohit. ಒಬ್ಬ ಪುರೋಹಿತನನ್ನು ನಾನು ಕೇಳಿದೆನು. He came to see me. ಅವನು ನನ್ನ ನೋಡುವುದಕ್ಕಾಗಿ ಬಂದ ಪುರೋಹಿತ. Why did you become enslaved by drug? ನೀವು ಯಾಕೆ ಈ ಡ್ರಗ್ಗಿಗೆ ನೀವು ಒಳಪಟ್ಟಿದ್ದೀರಿ? Oh, he said, ಅವರು ಹೀಗಂದರು, all of us priests use drugs. ಎಲ್ಲ ಪುರೋಹಿತರಾದ ನಾವು ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುತ್ತೇವೆ. Sadhus and sannyasis, ಸಾಧುಗಳು ಸನ್ಯಾಸಿಗಳು ಮಾಡುತ್ತೇವೆ. we freely use these drugs. ಧಾರಾಳವಾಗಿ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುವುದುಂಟು. Now, that in itself is very shocking. ಅದನ್ನು ಕೇಳುವಾಗ ನನಗೆ ಬಹಳ ದಿಗ್ಭ್ರಮೆ ಆಯಿತು. Why should a man who has religious pretenses, ಒಂದು ಮತದ ವ್ಯಕ್ತಿ ಎಂಬುದಾಗಿ ಅನ್ನುವಾಗ, a man who says, I will do puja on your behalf, ನಿಮ್ಮ ಪರವಾಗಿ ಪೂಜೆ ಮಾಡುತ್ತೇನೆ ಎಂಬುದಾಗಿ ಹೇಳುವ ಪುರೋಹಿತ, a man who is revered as a priest, ಪುರೋಹಿತ ಎಂಬುದಾಗಿ ಗೌರವಿಸಲ್ಪಟ್ಟವನು, why should he be a drug addict? ಮತ್ತು ಯಾಕೆ ಅವನು ಮಾದಕ ವಸ್ತುಗಳಿಗೆ ಗುಲಾಮನಾಗಿ ದಾಸನಾಗಿರಬೇಕು? Oh, then I asked him another question. ಅವನ ಬಳಿಯಲ್ಲಿ ಮತ್ತೊಂದು ಪ್ರಶ್ನೆ ಕೇಳಿದನು. All right. ಸರಿ, Did you also go and do any magical works by which you wanted some spirits
under your control. ನಿಮ್ಮ ಬಳಿಯಲ್ಲಿ ನಿಮ್ಮ ಅಧೀನದಲ್ಲಿರುವಂಥ ದುರಾತ್ಮಗಳನ್ನು ಕಳಿಸಿ ಮಂತ್ರಮಾಟ ಮಾಡುತ್ತೀರೋ? In funeral places, ಸಮಾಧಿಗಳಲ್ಲಿ did you do any such thing? ನೀವೇನಾದರೂ ಇಂಥ ವಿಷಯಗಳನ್ನು ಮಾಡಿದ್ದೀರೋ? This young Purohit replied, ಈ ಯುವಕನಾದ ಪುರೋಹಿತ ಅಂದನು, yes, ಹೌದು ಅಯ್ಯ, ನಾನು ಮಾಡುತ್ತೇನೆ ಸ್ಮಶಾನದಲ್ಲಿ. I did so. ನಾನು ಹಾಗೆ ಮಾಡಿದ್ದೇನೆ ಆ ಸ್ಥಳಗಳಲ್ಲಿ. And then he became ಅವನು suicidal. ತನ್ನನ್ನೇ ಕೊಂದುಕೊಳ್ಳಬೇಕೆಂಬುದಾಗಿ ಇಷ್ಟಪಟ್ಟನು. He wanted to kill ಅಂದರೆ himself. ತನ್ನನ್ನು ಕೊಂದುಕೊಳ್ಳೋದಕ್ಕೆ ಇಷ್ಟಪಟ್ಟ. My dear ನನ್ನ friends, ಪ್ರಿಯ ಸ್ನೇಹಿತರೆ, he was a very young man. ಬಹಳ ಯುವಕನಾಗಿದ್ದ. Already he had become a drug addict. ಈಗ ಮಾದಕ ವಸ್ತುಗಳಿಗೆ ಗುಲಾಮನಾದ. And he was in charge of certain pujas. ಪೂಜೆಗಳನ್ನು ಮಾಡಬೇಕಾದಂತ ಒಂದು ಹುದ್ದೆಯಲ್ಲೂ ಸಹ ಇದ್ದ ಇವನು. And he said, I want to be free from these things. ಈ ಒಂದು ಮಾದಕ ವಸ್ತುವಿಂದ ಬಿಡುಗಡೆ ಸಿಗ್ಬೇಕೆಂಬುದಾಗಿ ಕೇಳಿಕೊಂಡ. My father is dead. He was a priest. ನನ್ನ ತಂದೆಯೂ ಸಹ ಅದೇ ರೀತಿ ಪುರೋಹಿತರು. And we all want to be free from these things. ನಮ್ಮೆಲ್ಲರಿಗೂ ಈ ರೀತಿಯ ಬಂಧನಗಳಿಂದ ಬಿಡುಗಡೆ ಬೇಕು ಅಂದನು. My dear ನನ್ನ friends, ಪ್ರಿಯ ಸ್ನೇಹಿತರೆ, this is actually what is happening around us. ನಮ್ಮ ಸುತ್ತಲೂ ನಡೀತಿರುವಂತ ಒಂದು ವಿಷಯ. In the workaday world, in the religious world, ಮತದ ಮಧ್ಯದಲ್ಲಿಯೂ ಇಂತಹ ಸಂಗತಿಗಳು ನಡೀತಿವೆ. and in the scientific world, ವಿಜ್ಞಾನ ಲೋಕದಲ್ಲಿ ನೋಡುವಾಗಲೂ, in the financial world, ಆರ್ಥಿಕ ಜಗತ್ತಿನಲ್ಲಿ ನೋಡುವಾಗಲೂ, some of the richest people ಶ್ರೀಮಂತರಾದ ವ್ಯಕ್ತಿಗಳು have been committing suicide in the last 2 months. ಕಳೆದ 2 ತಿಂಗಳಲ್ಲಿ ನೋಡುವಾಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರಿಯರೇ. Some of the richest people in the world. ಲೋಕದಲ್ಲಿಯೇ ಬಹಳ ದೊಡ್ಡ ಶ್ರೀಮಂತರಾದ ವ್ಯಕ್ತಿಗಳು You ಮಾಡಿಕೊಂಡಿದ್ದಾರೆ. see, I have never had stocks or shares. ನಾನು ಎಲ್ಲಿಯೂ ಶೇರ್ಗಳನ್ನು ಇಟ್ಟದಿಲ್ಲ. I have never invested here and ಇಲ್ಲಿ there. ಅಲ್ಲಿ ನನ್ನ ಹಣವನ್ನು ಇನ್ವೆಸ್ಟ್ ಮಾಡಲಿಲ್ಲ. If I had a few paisa in my pocket, that would be a ನನ್ನ big thing. ಕಿಸೆಯಲ್ಲಿ ಸ್ವಲ್ಪ ಪೈಸೆ ಇದ್ರೆ ಅದೇ ನನಗೆ ಕೋಟಿ ರೂಪಾಯಿ. I have used my money carefully for lifting others ಇತರರಿಗೆ ಸಹಾಯ ಮಾಡೋದ್ರಲ್ಲಿ ನನ್ನ ಹಣವನ್ನು ನಾನು ಉಪಯೋಗಪಡಿಸಿದ್ದೇನೆ. wherever I have gone. ನಾನು ಎಲ್ಲೆಲ್ಲಿಗೆ ಹೋದರೂ I have not, you know how our people are. They want to buy some land, they want to fight over some land. ಜಮೀನುಗಳನ್ನು ಕೊಳ್ಳಬೇಕಂತೆ ಮತ್ತು ಅದಕ್ಕಾಗಿ ಜಗಳ ಮಾಡಬೇಕಂತೆ. I am not interested in lands, I am not interested in stocks and bonds. ಜಮೀನುಗಳಲ್ಲಿ ಮತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸೇರುವುದಕ್ಕೂ ನನಗೆ ಇಷ್ಟವಿಲ್ಲ. But I want to be a true product of the cross of Jesus. ಯೇಸು ಕ್ರಿಸ್ತನ ಶಿಲುಬೆಯ ನಿಜವಾದ ಉತ್ಪನ್ನವಾಗಿರುವುದಕ್ಕೆ ಇಷ್ಟಪಡುತ್ತೇನೆ. A quality product. ಗುಣಮಟ್ಟದ ಒಂದು ಉತ್ಪನ್ನ. A very ordinary person like me. ನನ್ನಂತೆ ಒಬ್ಬ ಸಾಧಾರಣವಾದ ಮನುಷ್ಯ. But what does God say? ಆದರೆ ದೇವರು ಹೇಳುವುದೇನು? I will make you a covert from the storm. ನಾನು ನಿನಗೆ ಆ ಗಾಳಿಯಲ್ಲಿ ಒಂದು ಅಡಗಿಕೊಳ್ಳುವ ಸ್ಥಳವನ್ನು ಮಾಡುತ್ತೇನೆ ಅನ್ನುತ್ತಾನೆ. As rivers of water in a dry place. ಒಣಗಿದ ಸ್ಥಳದಲ್ಲಿ ಕಾಲುವೆಗಳ ಹಾಗೆ ಮಾಡುತ್ತೇನೆ. All right. ಸರಿ. If you did not have the river ನದಿ ಇಲ್ಲದೆ ಇರುವುದಾದರೆ in this district, ಈ ಜಿಲ್ಲೆಯಲ್ಲಿ what would have happened to this ಈ district? ಜಿಲ್ಲೆಗೆ ಏನಾಗುತ್ತಾಯಿತು ನದಿ ಇಲ್ಲದಿದ್ದರೆ? I do not know what kind of inhabitants would have been here ಇಲ್ಲಿ ವಾಸ ಮಾಡುವವರು ಎಂಥ ರೀತಿಯಲ್ಲಿ ಬದುಕುತ್ತಾ ಇದ್ದರೋ ನನಗೆ ಗೊತ್ತಿಲ್ಲ. and how well fed you would have been, ಹೇಗೆ ನೀವು ಉಂಡು ಇಲ್ಲಿ ಬದುಕುತ್ತಾ ಇದ್ದೀರೋ ಅದು ಗೊತ್ತಿಲ್ಲ. whether you would have had any educational institutions around here. ನೀವು ಇಲ್ಲಿರುವ ಸ್ಥಳದಲ್ಲಿ ಯಾವೊಂದು ಶಾಲೆಗಳು ಇರುತ್ತಾ ಇರಲಿಲ್ಲ. But ಆದರೆ you can't imagine a situation
without the river next to you. ನಿಮ್ಮ ಪಕ್ಕದಲ್ಲಿ ಒಂದು ನದಿ ಇಲ್ಲದೆ ಇದ್ದರೆ ಸನ್ನಿವೇಶ ಹೇಗಿರುತ್ತದೆ ಎಂಬುದಾಗಿ ಊಹಿಸಲು ಸಾಧ್ಯವಿಲ್ಲ. And the Lord says, ಕರ್ತನಾದ ಯೇಸು ಅನ್ನುತ್ತಾನೆ, I want to make you a river in a dry place. ಒಣಗಿದ ಸ್ಥಳದಲ್ಲಿ ನೀರಿನ ಕಾಲುವೆಯಂತೆ ನಾನು ನಿಮಗೆ ಮಾಡುತ್ತೇನೆ ಅನ್ನುತ್ತಾನೆ. Now I am very surprised. ನನಗೆ ಇದನ್ನು ಕೇಳುವಾಗ ಆಶ್ಚರ್ಯವಾಗ್ತದೆ. Because ಯಾಕಂದರೆ a stream of sewage seems to proceed from our hearts all the time. ಯಾವಾಗಲೂ ನಮ್ಮ ಹೃದಯದಿಂದ ಕೆಟ್ಟ ಒಂದು ಹೊಳೆ ಹೊರಗೆ ಬರುತ್ತಾ ಇರುತ್ತದೆ. Look at the language that people use in their houses. ತಮ್ಮ ಮನೆಗಳಲ್ಲಿ ಜನರು ಉಪಯೋಗಪಡಿಸುವ ಭಾಷೆಯನ್ನು ಕೇಳಿ. They even call their wives harlots. ಹೆಂಡತಿಯರನ್ನು ಸೂಳೆರಂತಾರೆ. They call them dogs. ಮತ್ತು ನಾಯಿ ಅಂತಾರೆ. I don't know what other words, abusive words you use in your ನೀವು house. ನಿಮ್ಮ ಕುಟುಂಬದಲ್ಲಿ ಯಾವ ಕೆಟ್ಟ ಮಾತು ಉಪಯೋಗಿಸ್ತೀರೋ ನನಗೆ ಗೊತ್ತಿಲ್ಲ. But I am shocked when I hear such things. ಅಂತ ಮಾತುಗಳನ್ನು ಕೇಳುವಾಗ ನನಗೆ ದಿಗ್ಭ್ರಮೆ ಆಗ್ತದೆ. I know my own home. ನನಗೆ ನನ್ನ ಮನೆ ಪರಿಸ್ಥಿತಿ ಗೊತ್ತು. 49 years we have been married. 49 ವರ್ಷಗಳಿಂದಲೂ ನಾವು ಇದ್ದೇವೆ. I never saw my wife weep. ನನ್ನ ಹೆಂಡತಿ ಕಣ್ಣೀರು ಬಿಟ್ಟದನ್ನು ಒಂದು ದಿನವೂ ನಾನು ಕಾಣಲಿಲ್ಲ. I don't know how she would weep. I never tested it out by giving her a punch. ಆಕೆಗೆ ಗುದ್ದಿ ಕಣ್ಣೀರು ಬಿಡುವುದನ್ನು ನಾನು ನೋಡೇ ಇಲ್ಲ. I don't know how she weeps. I never heard her weep. ಅವಳು ಅತ್ತದನ್ನು ನಾನು ಇದುವರೆಗೂ ಕೇಳಿಸಿಕೊಂಡದೇ ಇಲ್ಲ ರೀ. Because there was no fighting in my ಯಾಕಂದ್ರೆ house. ನಮ್ಮ ಕುಟುಂಬದಲ್ಲಿ ಜಗಳವಿಲ್ಲ. Only peace, love. ಶಾಂತಿ ಪ್ರೀತಿಯು ತುಂಬಿ ತುಳುಕುತ್ತಾ ಇವೆ. For after 49 years, 49 ವರ್ಷಗಳಾದ ಮೇಲೆ ವಿವಾಹವಾದ ಮೇಲೆ, my dear friend, ನನ್ನ ಪ್ರಿಯ ಸ್ನೇಹಿತರೆ, now that in itself is a miracle. ಅದು ಖಂಡಿತವಾಗಿ ಒಂದು ಅದ್ಭುತ ಎಂಬುದಾಗಿ ನಾನು ಹೇಳಬಲ್ಲೆನು. What? ಏನು? A man like me, ನನ್ನಂತ ಒಬ್ಬ ವ್ಯಕ್ತಿ, instead of putting my wife to stress and sorrow, ನನ್ನ ಹೆಂಡತಿಗೆ ದುಃಖಗೊಳಿಸದೆ, without putting my wife under pressure or oppression, ಆಕೆಗೆ ಯಾವ ವಿಧವಾದಂಥ ಒತ್ತಡವನ್ನು ಹೇರದೆ ಜೀವಿಸುವುದಾದರೆ, that my wife does not know how to weep. ನನ್ನ ಹೆಂಡತಿಗೆ ಅಳುವುದು ಹೇಗೆ ಎಂಬುದಾಗಿ ಗೊತ್ತಿಲ್ಲ. And I want to tell you women another thing. ಇಲ್ಲಿರುವ ಹೆಂಗಸರಿಗೆ ಒಂದು ಹೇಳ್ತೇನೆ, ಗಮನಿಸ್ರಿ. In these 49 years, ಈ 49 ವರ್ಷದಲ್ಲಿ she never said, I will go to my mother's house ನಾನು tonight. ಈ ರಾತ್ರಿ ನನ್ನ ತಾಯಿಯ ಮನೆಗೆ ಹೋಗ್ತೇನೆ, ತವರು ಮನೆಗೆ ಹೋಗ್ತೇನೆ ಎಂಬುದಾಗಿ ಹೇಳಿಲ್ಲ. Never. ಇಲ್ಲವೇ ಇಲ್ಲ. She never spent one night away from my house. ನನ್ನ ಮನೆ ಬಿಟ್ಟು ಒಂದು ರಾತ್ರಿ ತವರು ಮನೆಯಲ್ಲಿ ಆಕೆ ಕಳೆದದ್ದಿಲ್ಲ. See, some of you women, ಇಲ್ಲಿರುವ ಕೆಲವು ಸ್ತ್ರೀಯರು ನೋಡಿ, what is that word which you have in Telugu? ತೆಲುಗು ಭಾಷೆಯಲ್ಲಿರುವಂತಹ ಪದವೇನು? ಅಲಿಗೇಶಿಂದಿ. ಮುನಿಸಿಕೊಳ್ಳುವಂತಹ ಪರಿಸ್ಥಿತಿ. అందువల్ల ఈ దినం అందరికీ ಪಸ್ತೆ. ಆಕೆ ಮುನಿಸಿಕೊಂಡಿರೋದ್ರಿಂದ ಇಂದು ಮನೆಯಲ್ಲಿರೋರಿಗೆಲ್ಲರಿಗೂ ಸೊನ್ನೆ ಹೊಟ್ಟೆಗೆ. My dear people, ನನ್ನ ಪ್ರಿಯ ಜನರೇ, there was nothing like that in my house. ನನ್ನ ಕುಟುಂಬದಲ್ಲಿ ಅಂತ ಪರಿಸ್ಥಿತಿಯೇ ಇಲ್ಲ ರೀ. So my wife never asked me, I want to go to my mother's house. ನಾನು ನನ್ನ ತಾಯಿಯ ಮನೆಗೆ ಹೋಗಬೇಕು ಎಂಬುದಾಗಿ ಆಕೆ ಕೇಳಲಿಲ್ಲ. No. ಇಲ್ಲ. There was joy and peace. ಸಂತೋಷವಿತ್ತು ಮತ್ತು ಸಮಾಧಾನವೂ ಇತ್ತು, ಪ್ರೀತಿ ಇತ್ತು In our home. ನಮ್ಮ ಕುಟುಂಬದಲ್ಲಿ. Now let me tell you. ಈಗ ಒಂದೇನು ಹೇಳ್ತೇನೆ, Religion is not a theory. ಮತ ಎಂಬುದಾಗಿ ಹೇಳುವುದು ಒಂದು ಸಿದ್ಧಾಂತವಲ್ಲ.
Oh, people say we had wonderful meetings, good preaching, this thing, that ಒಳ್ಳೆ thing. ಕೂಟವಿತ್ತು, ಒಳ್ಳೆ ಪ್ರಸಂಗವಿತ್ತು ಎಂಬುದಾಗಿ ಕೆಲವರು ಕೊಚ್ಕೊಳ್ತಾರೆ. Please don't waste your ದಯವಿಟ್ಟು breath. ನಿಮ್ಮ ಉಸಿರನ್ನು ನೀವು ಕಳೆದುಕೊಳ್ಳಬೇಡ್ರಿ, ವೇಸ್ಟ್ ಮಾಡಬೇಡಿ. I'm not going to be flattered by all those ಈ words. ಮಾತುಗಳು ಹೇಳಿ ನನ್ನನ್ನು ನೀವು ಮೆಚ್ಚಿಸೋಕೆ ಪ್ರಯಾಸ I ಪಡಬೇಡಿ. am a person that examines my own life ನಾನು and my product very closely. ನಾನು ಏನನ್ನು ಉತ್ಪಾದಿಸುತ್ತೇನೆ ಅದನ್ನೇ ನಾನು ಗಮನಿಸುವಂತ ವ್ಯಕ್ತಿಯಾಗಿದ್ದೇನೆ ಬಹಳ ಸಮೀಪದಲ್ಲಿ. I see how unlike Jesus I am. ನಾನು ಹೇಗೆ ಯೇಸು ಸ್ವಾಮಿಯಾಗಿ ಇದ್ದೇನೋ ಅದನ್ನು ಗಮನಿಸ್ತೇನೆ. And therefore, ಆದ್ರಿಂದ I want my whole life to be one which can truly be said is a product of Calvary. ಕಲ್ವಾರಿ ಶಿಲುಬೆಯ ಉತ್ಪನ್ನ ಎಂಬುದಾಗಿ ಜನರು ಹೇಳುವ ಹಾಗೆ ನಾನು ಜೀವಿಸುವುದಕ್ಕೆ ಪ್ರಯಾಸ ಪಡುತ್ತೇನೆ. My dear people, ನನ್ನ ಪ್ರಿಯ ಜನರೇ, you are going to hear more of the word of God just now. ಈಗ ಬಹಳ ಈ ದೇವರ ವಾಕ್ಯವನ್ನು ಕೇಳಿದ್ದೀರಿ. I must close now. ನಾನೀಗ ಮುಗಿಸ್ಬೇಕು. But ಆದರೆ it will give me great sorrow ನನಗೆ ಬಹಳ ದುಃಖವಾಗ್ತದೆ if some of you just carry on as usual. ನಿಮ್ಮಲ್ಲಿ ಕೆಲವರು ಹಾಗೆ ಜೀವಿಸುವುದಾದರೆ. Because ಯಾಕಂದ್ರೆ religion is truly a narcotic. ಮತವೆಂಬುದಾಗಿ ಹೇಳುವುದು ಮೂರ್ಛೆ ಉಂಟು ಮಾಡುವಂತ ಔಷಧಿ ಅಂತಿದೆ. It puts many people to sleep. ಅನೇಕರನ್ನು ನಿದ್ದೆಗೆ ನಡೆಸುತ್ತದೆ. But ಆದರೆ the cross of Jesus ಕರ್ತನಾದ ಯೇಸು ಸ್ವಾಮಿಯ ಶಿಲುಬೆ is a scalpel. ಹೆಮ್ಮೆಯನ್ನು ಮುರಿಯುವಂತಹದ್ದಾಗಿದೆ. It breaks your pride. ಅಂದರೆ ಹೆಮ್ಮೆಯನ್ನು ಮುರಿಯುವಂತಹದ್ದು. It tears apart the cancer of your vanity. ನಿಮ್ಮ ವ್ಯರ್ಥದಲ್ಲಿ ಕಾಣಲ್ಪಡುವ ರೋಗವನ್ನು ಗುಣಪಡಿಸುತ್ತದೆ. It cleanses you from your greed and your ನಿನ್ನ lust. ದುರಾಶೆಯಿಂದಲೂ ನಿನ್ನ ಭೋಗಗಳನ್ನು ಸಹ ಅದು ತೊಳೆಯಬಲ್ಲದು. And you become a blessing. ನೀನು ತರುವಾಯ ಆಶೀರ್ವಾದ ನಿಧಿಯಾಗಿರುತ್ತಿ. That's all I want from you. ಅದೇ ನಿನ್ನಲ್ಲಿ ನಾನು ಎದುರು ನೋಡುವಂತ ಅಂಶ. Let us pray. ನಾವು ಪ್ರಾರ್ಥನೆ ಮಾಡೋಣ.